ಯಕ್ಷಾಂಗನ ಮಂಗಳೂರು ಇದರ ವತಿಯಿಂದ ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಜಂಟಿ ಸಹಭಾಗಿತ್ವದಲ್ಲಿ ಮಂಗಳೂರು ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗಣದಲ್ಲಿ 12ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಕಲಾ ಸಂಭ್ರಮ ಕನ್ನಡ ನುಡಿ ಹಬ್ಬ ತಾಳಮದ್ದಲೆ ಸಪ್ತಾಹ ನಡೆಯಿತು. ಸೋಮವಾರ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯಕ್ಷಾಂಗನ ಅಧ್ಯಕ್ಷ ಭಾಸ್ಕರ್ ರೈ ಕುಕ್ಕುವಳ್ಳಿ ಸ್ವಾಗತಿಸಿದರು. ಯಕ್ಷಗಾನ ವಿದ್ವಾಂಸ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಖ್ಯಾತ ಸಂಘಟಕ ಪ್ರದೀಪ್ ಕುಮಾರ್ ಕಲ್ಕೂರ ಅವರಿಗೆ ಪತ್ನಿ ಸಮೇತ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಾಜಿ ಮಂತ್ರಿ ಕೃಷ್ಣ ಜೆ ಪಾಲೇಮಾರ್, ಕರುಣಾ ಇನ್ಸ್ಟ್ರಕ್ಟರ್ ಸಂಸ್ಥೆಯ ಮಾಲಕ ವಿ ಕರುಣಾಕರ, ಸೂರಜ್ ಇಂಟರ್ ನ್ಯಾಷನಲ್ ಶಿಕ್ಷಣ ಸಂಸ್ಥೆ ಮಾಲಕ ಡಾಕ್ಟರ್ ಮಂಜುನಾಥ್ ರೇವಣ್ಕರ್, ಉದ್ಯಮಿ ಚಂದ್ರಶೇಖರ್ ಭಂಡಾರಿ ಇರಾಕ್, ದೆಹಲಿ ಕನ್ನಡ ಸಂಘದ ವಸಂತ ಶೆಟ್ಟಿ ಉಪಸ್ಥಿತರಿದ್ದರು. ಎಂ ಸುಂದರ ಶೆಟ್ಟಿ, ರವೀಂದ್ರ ರೈ ಕಲ್ಲಿಮಾರ್, ಎಕೆ ಜಯರಾಮ ಶೇಖ, ಲಕ್ಷ್ಮೀನಾರಾಯಣ ರೈ ಹರೇಕಳ, ಪ್ರಭಾಕರ್ ರಾವ್ ಪೇಜಾವರ, ಕೂಡ್ಲು ಮಹಾಬಲ ಶೆಟ್ಟಿ ಮೊದಲಾದವರಿದ್ದರು. ಬಳಿಕ ಯಕ್ಷಗಾನ ಪ್ರಸಂಗ ಮೂಡಿಬಂತು. ರಲ್ಲಿ ಯಕ್ಷಾಂಗಣ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಎನ್ನುವಂಥ ಒಂದು ಸಂಸ್ಥೆಯನ್ನು ನಾವು ಕಟ್ಟಿದೆವು. ಆಗ ಅದನ್ನು ಉದ್ಘಾಟನೆ ಮಾಡಿದವರು ನಮ್ಮ ಈ ಗೌರವ ಅಧ್ಯಕ್ಷರಾದಂತಹ ಡಾಕ್ಟರ್ ಎ ಜೆ ಶೆಟ್ಟಿಯವರು. ಹಾಗೆ ಪ್ರಾರಂಭವಾಗಿರತಕ್ಕಂತಹ ನಮ್ಮ ಈ ಸಂಘಟನೆ ಇವತ್ತು 11 ವರ್ಷವನ್ನು ದಾಟಿ 13ನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿದೆ. ನಮಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಕನ್ನಡ ರಾಜ್ಯೋತ್ಸವದ ಕಲಾ ಸಂಭ್ರಮ ಎನ್ನುವ ಹೆಸರನ್ನಿಟ್ಟುಕೊಂಡು ಪ್ರತಿ ವರ್ಷ ಯಕ್ಷಗಾನ ತಾಳಮದ್ದಳೆ ಸಪ್ತಾಹವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಭಾಸ್ಕರ್ ಕುಕ್ಕುವಳ್ಳಿ ಅವರು ದೊಡ್ಡ ಸಾಹಸ ಮಾಡ್ತಾ ಇದ್ದಾರೆ. ಯಾಕಂದರೆ ಕನ್ನಡವನ್ನು ಉಳಿಸಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ, ಶುದ್ಧ ಕನ್ನಡವನ್ನು ಉಳಿಸುವಂಥ ಕೆಲಸ 12 ವರ್ಷದಿಂದ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಕನ್ನಡ ಶಾಲೆಗಳು ವರ್ಷಕ್ಕೆ 2000-3000 ಮುಚ್ಚುತ್ತಾ ಇದೆ. ಅದರ ಶುದ್ಧ ಕನ್ನಡ ತಾಳಮದ್ದಳೆಯಲ್ಲಿ ಆಗ್ತದೆ ಅಂಥ ಕೆಲಸವನ್ನು ಅವ್ರು ನಾವು ಮಾಡ್ತಾ ಇದ್ದಾರೆ. ಜೊತೆಗೆ ಧಾರ್ಮಿಕ ಪ್ರಜ್ಞೆ ಜನಗಳಿಗೆ ಮೂಡಿಸುವಂಥ ಕೆಲಸ ಆಗ್ತದೆ. ಅದರಲ್ಲಿ ಮಾತ್ರ ಅಲ್ಲ, ಕನ್ನಡ ಮಾತ್ರ ಅಲ್ಲ, ಅಂತ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದಾರೆ. ನೀವೆಲ್ಲ ಸಹಕಾರ ನೀಡಿದರೆ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ, ಕನ್ನಡ ಉಳಿಸಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಯಕ್ಷಾಂಗಣದ ವತಿಯಿಂದ ಇವತ್ತು ಸನ್ಮಾನಿಸಿದ ಬಹಳ ಸಂತೋಷ. ಇಂಥ ಕಾರ್ಯಕ್ರಮಗಳು ಬಹುಶಃ ಯಕ್ಷಾಂಗಣ ಪ್ರತಿ ವರ್ಷ ಒಬ್ಬರನ್ನು ಸನ್ಮಾನ ಮಾಡ್ತಾ ಇದೆ. ಪ್ರತಿಯೊಬ್ಬ ಒಂದಲ್ಲ ಒಂದು ರೀತಿಯ ಸಾಧಕರನ್ನು ಕರೆದು ಸನ್ಮಾನಿಸುವಂಥದ್ದು ಇದು ಭಾಳ ಒಳ್ಳೆಯ. ಅದರ ಜೊತೆಯಲ್ಲಿ ಯಕ್ಷಗಾನವನ್ನು ಬೆಳೆಸುವಂಥ ಕೆಲಸ. ಯಕ್ಷಗಾನ ಇವತ್ತು ಭಾಳ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಜೋಶಿಯವರು ಹೇಳಿದಾಗೆ ಯಕ್ಷಗಾನ ಇವತ್ತು ಈ ಶಾಲೆಯಲ್ಲಿ ಮಕ್ಕಳಿಗೆ ಬೇರೆ ಏನಿಲ್ಲ, 1ರಿಂದ 5ರವರೆಗೆ ಕನ್ನಡ ಪಾಠ ಓದಬೇಕಾಗಿಲ್ಲ. ಯಕ್ಷಗಾನವನ್ನು ತಾಳಮದ್ದಲೆಯನ್ನು ಸರಿಯಾಗಿ ನೋಡಿದರೆ ಸಾಕು. ಯಕ್ಷಗಾನ ಕುಣಿತದ್ದು ಬೇಡ, ಅದು ಎಲ್ಲರೂ ನೋಡ್ಬೋದು.
ಆದರೆ ತಾಳಮದ್ದಲೆಯನ್ನು ನೋಡಿ ಅದನ್ನು ಸರಿಯಾಗಿ ಅರ್ಥೈಸಿದರೆ ಅವರಿಗೆ ಆ ಮಕ್ಕಳಿಗೆ ಬೇರೆ ಪಾಠ ಬೇಕಾಗಿಲ್ಲ. ಕನ್ನಡದಲ್ಲಿ 100ಕ್ಕೆ 100 ಮಾರ್ಕನ್ನು ಪಡಿಬೋದು. ಅದರ ಜೊತೆಯಲ್ಲಿ ಇಡೀ ಒಂದು ರ್ಯಾಂಕನ್ನು ಪಡೆಯುವಂಥ ಒಂದು ವ್ಯಕ್ತಿತ್ವ ಬೆಳೀತದೆ.